ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಈಸ್ ಗ್ರೂಪಿಂಗ್ ದ ಅನ್ಲೇಬಲ್ಡ್ ಡಾಟಾ ಸೆಟ್ ಟು ಕ್ಲಸ್ಟರ್. ಅಂದರೆ ಅನ್ಲೇಬಲ್ಡ್ ಡಾಟಾ ಸೆಟ್ ಏನಿರುತ್ತೆ ಅದನ್ನು ಗ್ರೂಪ್ ಮಾಡ್ತಾ ಹೋಗುತ್ತೆ ಕ್ಲಸ್ಟರ್ಗಳಲ್ಲಿ. ಆ ಕ್ಲಸ್ಟರ್ನ ಯಾವ ಥರ ಫಾರ್ಮ್ ಮಾಡುತ್ತೆ ಅಂದರೆ ಒಂದು ಫಾರ್ಮ್ ಆಫ್ ಟ್ರೀಸಲ್ಲಿ ಅದು ಫಾರ್ಮ್ ಆಗುತ್ತೆ. ಆ ಟ್ರೀನ ಏನಂತ ಕರಿತೀವಿ? ಡೆಂಡ್ರೋಗ್ರಾಮ್. ಇದು ಇಂಪಾರ್ಟೆಂಟ್ ಮಿಷಿನ್ ಲರ್ನಿಂಗಲ್ಲಿ ಬರುವಂಥ ಕಾನ್ಸೆಪ್ಟ್. ಇದರಲ್ಲಿ ಹೈರಾರ್ಕಿಯಲ್ ಕ್ಲಸ್ಟರಿಂಗಲ್ಲಿ ಎರಡು ಅಪ್ರೋಚಸ್, ಬಾಟಮ್ ಅಪ್ ಆ್ಯಂಡ್ ಟಾಪ್ ಡೌನ್ ಅಪ್ರೋಚ್. ಸೊ ಇದರಲ್ಲಿ ಮೇಯ್ನಾಗಿ ನಿಮಗೆ ಕೇಳೋದು ಅಂದರೆ ಪ್ರಾಬ್ಲಮ್ ಕೇಳ್ತಾರೆ, ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಪ್ರಾಬ್ಲಮ್. ಸೊ ಹೇಗೆ ಕೊಡ್ತಾರೆ ಅಂದರೆ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಕೊಡ್ತಾರೆ, 18, 22, 25, 42, 27 ಮತ್ತು 43. ಈ ಥರ ಒಂದು ಸೀಕ್ವೆನ್ಸ್ ಆಫ್ ನಂಬರ್ ಕೊಟ್ಟಿದ್ದಾರೆ. ನಾವು ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಇವನ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳೋಣ. 18, 22, 25, 27, 42, 43 ಈ ಥರ ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಂಡ್ವಿ. ಹೀಗೆ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪಲ್ಲಿ 18, 22, 25, 27, 42, 43. ನೆಕ್ಸ್ಟ್ 18, 22, 25, 27, 42, 43 ಈ ಥರ ಬರ್ಕೊಂಡ್ವಾ? ಈಗೇನು ಮಾಡಬೇಕು? ಫಸ್ಟು 18 ಮೊದಲನೇ ತೊಗೊಳ್ಳೋಣ. 18 ಪ್ರತಿಯೊಂದರಿಂದನೂ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತಾ ಬರಬೇಕು. 18 - 18 0, 22 - 18 4, 25 - 18 7, 27 - 18 9, 42 - 18 24, 43 - 18 25 ಈ ಥರ. ನೆಕ್ಸ್ಟ್ 22 ಯಾವುದೇ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ, ನೆಗೆಟಿವ್ ನಂಬರ್ಸ್ನ ಇಲ್ಲಿ ಬರೆಯೋಂಗಿಲ್ಲ. ಏನಿದ್ರು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋಸಲ್ಲೇ ಬರೀಬೇಕು. ಸೊ 18 - 22 ಅಂದರೆ 4 -4 ಆಗುತ್ತೆ. ನಾವು ಮಾಡಬಾರ್ದು, -4 ಅಂತ ಎಲ್ಲ ಬರೀಬಾರ್ದು, ಓನ್ಲಿ 4. 22 - 22 0, 25 - 22 3, 5, 20, 21 ಈ ಥರ ಫುಲ್ಲನ್ನು ಬರ್ಕೊತ ಹೋಗಬೇಕು. 3 0 2 17 18 9 24 25 5 20 21 2 17 18 0 15 16 15 16 0 1 1 0. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ನಾವು ಇದರಲ್ಲಿ ಕಾಮನ್ ಅಂದರೆ ಫುಲ್ಲು ಲೀಸ್ಟ್ ನಂಬರ್ ಯಾವುದು? 0ನ ಬಿಟ್ಬಿಡಿ, 0ನ ಕನ್ಸಿಡರ್ ಮಾಡಬೇಡಿ. ನೆಕ್ಸ್ಟ್ 0 ಆದಮೇಲೆ ಯಾವುದಿರೋದು? ಲೀಸ್ಟು 1 ಎಲ್ಲೆಲ್ಲಿದೆ? ಇಲ್ಲಿ 43. ಈ ಕಡೆ ನೋಡ್ಕೊಂಡು ಹೋಗ್ತಾ ಹೋದರೆ 43ಯಲ್ಲಿದೆ, ಈ ಕಡೆ ನೋಡ್ಕೊತ ಹೋದರೆ 42ಅಲ್ಲಿದೆ. ನೆಕ್ಸ್ಟು ಇಲ್ಲಿ ನೋಡಿ ಮತ್ತೆ 1 ಇದೆ, ಇಲ್ಲೇ 1 ಸಾರಿ 1 ನಿಮಿಷ, ಇಲ್ಲಿ 1 ಇದೆ. ನೆಕ್ಸ್ಟ್ ಇಲ್ಲಿ 43ಯಲ್ಲಿದೆ, ಇಲ್ಲಿ 42ಅಲ್ಲಿದೆ. ಇವಾಗ ನಮ್ದು ಏನು ಮಾಡಬೇಕು ಅಂದರೆ ಸಿಂಪಲ್ ಟೆಕ್ನಿಕ್, 43 ಮತ್ತು 42 ಕಾಲಮ್ನ ಮರ್ಜ್ ಮಾಡಬೇಕು. ಯಾವುದರಲ್ಲಿ ಕಾಮನ್ ಬಂತು ಅದನ್ನು ನಾವು ಮರ್ಜ್ ಮಾಡಬೇಕು. 42 ಮತ್ತು 43ನ ಮರ್ಜ್ ಮಾಡಬೇಕು. 42 ಮತ್ತು 43ನ ಇವೆರಡನ್ನು ಮರ್ಜ್ ಮಾಡಿ ಬರೀಬೇಕು. ಹೇಗೆ ಬರೆಯೋದು ತೋರಿಸ್ತೀನಿ, ಇಲ್ಲೇ ಎರೇಸ್ ಮಾಡಿ ಇಲ್ಲೇ ಮಾಡಿ ತೋರಿಸ್ತೀನಿ. ಸೊ ಓಕೆ, ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊತ ಹೋಗಿ, ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ? 42 ಮತ್ತು 43ನ ಮರ್ಜ್ ಮಾಡ್ತಾಯಿದ್ದೀವಿ. 42, 43. 42, 43 ಹೇಗೆ ಮರ್ಜ್ ಮಾಡೋದು? ಈಗ 42 ಮತ್ತು 43ನ ನೋಡ್ತಾ ಹೋದಾಗ ನಮಗೆ ಲೀಸ್ಟ್ ಅಂದರೆ 43ಇಂದ 18 ಮೈನಸ್ ಮಾಡಿ ಅಥವಾ 42ಇಂದ 18 ಮೈನಸ್ ಮಾಡಿ ಏನೂ ಆಗೋಲ್ಲ. ಬಟ್ ನಮಗೆ ಲೀಸ್ಟ್ ನಂಬರ್ ಯಾವುದರಿಂದ ಬರೋದು? 42ಇಂದ 18ನ ಮೈನಸ್ ಮಾಡಿದ್ರೆ ಕಡಿಮೆ ಬರುತ್ತೆ. ಎಷ್ಟು ಬರುತ್ತೆ? 42 - 18 ಈ ಥರ ಮಾಡಬೇಕು. 42 - 18 ಎಷ್ಟು ಬರುತ್ತೆ ಡಿಫ್ರೆನ್ಸ್? 24 ಬರುತ್ತೆ, ಓಕೆನಾ? 24 ಈ ಥರ ನಮಗೆ ಲೀಸ್ಟ್ ಬರಬೇಕು. ಸೊ ಬರೀತಾ ಹೋಗೋಣ. 42 - 18 24, 42 - 22 42 - 22 20, 42 - 42 17, 42 - 25 17, 42 - 15, 42 - 27 ಈಸ್ 15. ಸಾರಿ ಸ್ವಲ್ಪ ಯಾಕೋ ಮಿಸ್ ಆಗ್ತಾಯಿದೆ. ನೆಕ್ಸ್ಟ್ ಆಯಿತಾ? ಸೊ ನೆಕ್ಸ್ಟ್ 42 - 42 0. ನೆಕ್ಸ್ಟ್ ಈ ಕಾಲಮ್ ಬರೆಯೋಣ. ಸೇಮ್ ಇದೇನಿದೆ ಅದನ್ನೇ ಬರೀರಿ. 24 20 17 15. ಇವಾಗ 1 ಆಯಿತು. ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಇರೋದು ಯಾವುದು? 0 ಬಿಟ್ಟರೆ 1 ಬರಬೇಕಿತ್ತು, 1 ಇಲ್ಲ. ಈಗ 2 ಇದೆ. 2 ಎಲ್ಲೆಲ್ಲಿದೆ? ಇಲ್ಲಿದೆ. ಅಂದರೆ 2 27ಅಲ್ಲಿದೆ, 25ಅಲ್ಲಿದೆ.
27 ಮತ್ತು 25 ಇವಾಗ ಏನು ಮಾಡಬೇಕು, 25 ಮತ್ತು 27 ಕಾಲಮ್ಸ್ನ ಮರ್ಜ್ ಮಾಡಬೇಕು. 25 ಆ್ಯಂಡ್ 27 ಕಾಲಮ್ಸ್ನ ಮರ್ಜ್ ಮಾಡಿ. ಇವಾಗ ಏನು ಮಾಡಬೇಕು, 25 ಮತ್ತು 27ನ ಮರ್ಜ್ ಮಾಡಬೇಕು. ಸೊ ಇದನ್ನು ಮರ್ಜ್ ಮಾಡಿ ಬರೆಯೋಣ. ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀರಿ. ನಾನು ಇಲ್ಲೇ ಒಂದೇ ಕಡೆ ಆದರೆ ತುಂಬ ಈಸಿ ಆಗುತ್ತೆ ಅಂತ ನಾನು ಇಲ್ಲೇ ಹೇಳ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀವಿ, 25 ಮತ್ತು 27 ಇನ್ನು ಉಳಿದಿದ್ದೆಲ್ಲ ಸೇಮೇ ಇರುತ್ತೆ. 25 ಮತ್ತು 27 ಮಾತ್ರ ಚೇಂಜ್ ಆಗೋದು. ಸೊ ಇಲ್ಲಿ 25 ಮತ್ತು 27ನ ಮರ್ಜ್ ಮಾಡ್ತಾಯಿದ್ದೀವಿ. 25 ಮೈನಸ್ 25 ಎಷ್ಟಾಯಿತು? ಸೊ ನಮಗಿಲ್ಲಿ 4 ಬಂದಿದೆ, 0 ಬಂದಿದೆ. ನೆಕ್ಸ್ಟ್ 25 ಮೈನಸ್ 18. ಫಸ್ಟ್ 25 ಕಡಿಮೆ ಇರೋದಲ್ವಾ, 25 ಮೈನಸ್ 18 ಎಷ್ಟು? 7. 25 ಮೈನಸ್ 22 3. 25 ಮೈನಸ್ 25 0. ನೆಕ್ಸ್ಟ್ 25 ಮೈನಸ್ 42 15. ನಾನು ಹೇಳಿದ್ದೀನಿ, ನೆನಪಿರಲಿ, ಪಾಸಿಟಿವ್ ನಂಬರ್ಸೇ ಇರಬೇಕು. ಸೊ ಇದನ್ನೇ ಮತ್ತೆ ಬರೀರಿ, 7 3 15 ಆಯಿತಾ. ಇವಾಗ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಕಡಿಮೆ ಇರೋದು 0ನ ಕನ್ಸಿಡರ್ ಮಾಡೋಂಗಿಲ್ಲ. 1 ಆಯಿತು, 2 ಆಯಿತು, ಈಗ 3 ಅಲ್ವಾ ಲಿಸ್ಟ್ ಎಲ್ಲೆಲ್ಲಿದೆ? 25 27 ಮತ್ತು 22 ಅಲ್ಲಿದೆ. 25 27 ಮತ್ತು 22 ಅಲ್ಲಿದೆ. ಇವಾಗ ಏನು ಮಾಡಬೇಕು, 25 22 ಇರೋವಂಥ ಕಾಲಮ್ ಮತ್ತು 27 22 ಇವು ಅಷ್ಟನ್ನು ಕೂಡ ಮತ್ತೆ ಮರ್ಜ್ ಮಾಡಬೇಕು. ಹೇಗೆ ಇವು ಮರ್ಜಿಂಗ್ ಈ ಥರ ಇವೆರಡನ್ನೂ ಕೂಡ ನಾವು ಮರ್ಜ್ ಮಾಡ್ತಾ ಹೋಗಬೇಕು. ಇಲ್ಲೇ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ, ನಾವೇನು ಮಾಡ್ತಾಯಿದ್ವಿ, 25 22 27 ಮೂರನ್ನು ಮರ್ಜ್ ಮಾಡ್ತಾಯಿದ್ವಿ. 22 25 27 ಇವಾಗ ಏನಾಗುತ್ತೆ, 18 ಮೈನಸ್ 22 ಕಡಿಮೆ ಇರೋದು, ಲೀಸ್ಟ್ ಇರೋದು ತಗೋಬೇಕಲ್ವಾ. 18 ಮೈನಸ್ 22 ಎಷ್ಟಾಯಿತು? 4 ಆಯಿತಾ. 22 ಮೈನಸ್ 18 4. 22 ಮೈನಸ್ 22 0. 22 ಮೈನಸ್ 42 15. ನೆಕ್ಸ್ಟ್ 405 ಅಂತ, ಇದನ್ನು ಹಂಗೆ ಬರೀರಿ, 405. ನೆಕ್ಸ್ಟ್ ಲೀಸ್ಟ್ ನಂಬರ್ ಯಾವುದು? 4 ಅಂದರೆ ಯಾವುದು? 22 25 27 ಮತ್ತು 18 ಎರಡನ್ನೂ ಕೂಡ ಮರ್ಜ್ ಮಾಡಬೇಕು. ಇವೆರಡು ಕಾಲಮ್ನ ನಾವು ಮರ್ಜ್ ಮಾಡಬೇಕು. ನೆಕ್ಸ್ಟು ಇಲ್ಲೇ ಬರೆಯೋಣ, ಬೇಡ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀತೀನಿ. ಅಷ್ಟು ಒಂದೇ ಕಡೆ ಆದರೆ ಸರಿ ಆಗಲ್ಲ. 18 22 25 27 18 22 25 27 42 ಮತ್ತು 43 ಆವಾಗಲೇ ಗ್ರೂಪ್ ಮಾಡಿದ್ದು, 42 ಆ್ಯಂಡ್ 43. ನೆಕ್ಸ್ಟ್ ಇದರಲ್ಲಿ ಇಷ್ಟು ಯಾವುದು? 18 ಮೈನಸ್ 18 0. 18 ಮೈನಸ್ 42 15. ನೆಕ್ಸ್ಟ್ 42 ಮೈನಸ್ 18 15. 42 ಮೈನಸ್ 42 0. ಬೇಕಾದರೆ ಇನ್ನೊಂದು ಸ್ಟೆಪ್ ಮಾಡ್ಬೋದು, ಏನು ಬೇಡ. ಇವಾಗ ಹೇಗೆ ಬರೆದು ಫಸ್ಟ್ ಏನು ಮಾಡಿದ್ವಿ ನಾವು? ಫಸ್ಟು 42 ಮತ್ತು 43ನ ಮರ್ಜ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? 25 ಮತ್ತು 27ನ ಮರ್ಜ್ ಮಾಡಿದ್ವಿ. 25 27 ಆದಮೇಲೆ 25 27ಗೆ ನಾವೇನು ಮಾಡಿದ್ವಿ? 22ನ ಮರ್ಜ್ ಮಾಡಿದ್ವಿ. ನೆಕ್ಸ್ಟ್ 25 22 27 ಇರೋ ಅಂಥದ್ದಕ್ಕೆ ನಾವೇನು ಮಾಡಿದ್ವಿ? 18ನ ಮರ್ಜ್ ಮಾಡಿದ್ವಿ. ಸೊ ಈ ಥರ ನಮಗೆ ಒಂದು ಲೈನನ್ನು ಬರ್ಕೋಬೇಕು. ಟೋಟಲ್ ಇಷ್ಟು. ಇದನ್ನು ಬರ್ಕೊಂಡ್ಮೇಲೆ ಡಯಾಗ್ರಾಮ್ ಮಾಡಬೇಕು. ಸಿಂಪಲ್ ಡಯಾಗ್ರಾಮ್ ಹೇಳ್ಕೊಡ್ತೀನಿ, ಸಿಂಪಲ್ಲಾಗಿ ಡಯಾಗ್ರಾಮ್ ಬರೆಯೋದು ಹೇಗೆ ಅಂತ. ಸೊ ನಮಗೆ ಇಲ್ಲಿ ಗೊತ್ತಾಗಿದೆ. ಸೊ ನೆಕ್ಸ್ಟ್ 42 ಇದೊಂದು ಬಾಕ್ಸು, 43 ಇವೆರಡನ್ನು ನಾವು ಒಂದ್ಸಲಿ ಮರ್ಜ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? 25 27 25 ಮತ್ತು 27ನ ಮರ್ಜ್ ಮಾಡಿದ್ವಿ. ಈ 25 27ನ ಯಾವುದಕ್ಕೆ ಮರ್ಜ್ ಮಾಡಿದ್ವಿ? 22ಗೆ ಮರ್ಜ್ ಮಾಡಿದ್ವಿ. 22ಗೆ 25 ಮತ್ತು 27ನ ಮರ್ಜ್ ಮಾಡಿದ್ವಿ. 25 ನೆಕ್ಸ್ಟ್ ಏನು ಮಾಡಿದ್ವಿ? ಈ 25 22 27 ಮೂರೂ ಕೂಡ ಮರ್ಜ್ ಆಗಿರೋದನ್ನ 18ಗೆ ಮರ್ಜ್ ಮಾಡಿದ್ವಿ. 18ಗೆ ನಾವು ಮರ್ಜ್ ಮಾಡಿದ್ವಿ. ಸೊ ಟೋಟಲ್ ಎರಡನ್ನೂ ಕೂಡ ಟೋಟಲಾಗಿ ಒಂದ್ಸಲಿ ಮರ್ಜ್ ಮಾಡಿದ್ವಿ ಇಲ್ಲಿ ಬರೆದಿರೋದ್ರ ಪ್ರಕಾರ. ಸೊ ಇದೇ ಥರ ಡಯಾಗ್ರಾಮ್ ಬರುತ್ತೆ. ಸೊ ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಪ್ರಾಬ್ಲಮ್ನ ಇನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಮಲ್ಲಿ ಮಿನಿಮಮ್ ಅಂದರೂ 6 to 7 ಮಾರ್ಕ್ಸಿಗೆ ಈ ಕ್ವಶನ್ನ ಕೊಡ್ತಾರೆ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ನ ನಾನು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.